9 ದಿನ ಸತತ 9 ದಿನಗಳ ಕಾಲ ಬೀದಿಗಿಳಿದು ಕಬ್ಬು ಹೋರಾಟಗಾರರು ಹೊತ್ತಿಸಿದ್ದ ಕಿಚ್ಚಿಗೆ ಇದೀಗ ಪ್ರತಿಫಲ ಸಿಕ್ಕಿದೆ. ಪ್ರತಿ 1 ಟನ್ ಕಬ್ಬಿಗೆ 3,300 ರೂಪಾಯಿ ನೀಡೋದಾಗಿ ಸಿಎಂ ಸಿದ್ದರಾಮಯ್ಯ ಘೋಷಿಸಿದ್ದಾರೆ. ರೈತ ನಾಯಕರು, ಸಕ್ಕರೆ ಕಾರ್ಖಾನೆ ಮಾಲೀಕರು, ಸಚಿವರು ಮತ್ತು ಅಧಿಕಾರಿಗಳೊಂದಿಗೆ ವಿಧಾನಸೌಧದಲ್ಲಿ ಸುದೀರ್ಘ ಸಭೆ ನಡೆಸಿದ ಸಿಎಂ 1 ಟನ್ ಕಬ್ಬಿಗೆ 3,300 ರೂಪಾಯಿ ನಿಗದಿ ಮಾಡಿದ್ದಾರೆ. ಸರ್ಕಾರದಿಂದ 50 ರೂಪಾಯಿ, ಕಾರ್ಖಾನೆಯಿಂದ 50 ರೂಪಾಯಿ ನೀಡಲಾಗುತ್ತೆ ಅಂತ ಸುದ್ದಿಗೋಷ್ಠಿ ನಡೆಸಿ ಪ್ರಕಟಿಸಿದ್ದಾರೆ. 50 ರೂಪಾಯಿ ಶುಗರ್ ಫ್ಯಾಕ್ಟರಿಯಿಂದ ಕೊಡ್ತಕ್ಕಂಥದ್ದು, 50 ರೂಪಾಯಿನ ಸರ್ಕಾರ ಕೊಡ್ತಕ್ಕಂಥದ್ದು, ಅಂದರೆ 3,300 ರೂಪಾಯಿ ಪರ್ ಮೆಟ್ರಿಕ್ ಟನ್. 3,300 ರೂಪಾಯಿ. ಫ್ಯಾಕ್ಟ್ರಿ ಮಾಲೀಕರು ಅದೇ ಹೇಳಿದ್ನಲ್ಲ, ಕೆಲವರು ಗುಯ್ಗುಡ್ತಾ ಇದ್ರು, ಬಹುತೇಕವಾಗಿ ಒಪ್ಕೊಂಡಿದ್ದಾರೆ. 9 ದಿನಗಳಿಂದ ಪ್ರತಿಭಟನೆ ನಡೆಸಿ ರಸ್ತೆ ತಡೆದು ಊಟ ನಿದ್ದೆ ಬಿಟ್ಟು ಹೋರಾಡ್ತಿದ್ದ ರೈತರು ಇದೀಗ ಸಂಭ್ರಮಾಚರಣೆ ನಡೆಸಿದ್ದಾರೆ. ಪ್ರತಿ 1 ಟನ್ ಕಬ್ಬಿಗೆ 3,300 ಕೊಡಲು ರಾಜ್ಯ ಸರ್ಕಾರ ನಿರ್ಧಾರ ಪ್ರಕಟಿಸುತ್ತಿದ್ದಂತೆ ಬೆಳಗಾವಿಯ ಗುರ್ಲಾಪುರ ಕ್ರಾಸ್ ಬಳಿ ಸಾವಿರಾರು ರೈತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಇನ್ನು ಸಿಹಿ ಹಂಚಿ ಖುಷಿಪಟ್ಟ ರೈತರು ಡಿಜೆ ಹಾಕಿ ಹೆದ್ದಾರಿಯಲ್ಲೇ ಕುಣಿದಾಡಿದ್ದಾರೆ. ರೈತರ ಮಧ್ಯದಲ್ಲಿ ಚರ್ಚೆ ಆಯಿತು. ರೈತ ಸಂಘ ಪ್ರಾಮಾಣಿಕದ, ಚುನಪ್ಪ ಪೂಜಾರಿ ಗುರುಜಿ ಪ್ರಾಮಾಣಿಕ ಅದಾರ, ರೈತರಿಗೆ ಗೆಲುವಾಗ್ಯದ. ನಿಮಗೂ ಕೂಡ ಧನ್ಯವಾದ ಹೇಳ್ತೀನಿ ಮಾಧ್ಯಮದವ್ರಿಗೆ. ಯಾಕಂದ್ರೆ ರಾಜ್ಯ, ರಾಷ್ಟ್ರ, ಸಚಿವರು, ಸಿದ್ದರಾಮಯ್ಯ ಸಾಹೇಬರು ಎಲ್ಲರೂ ಕಣ್ಣು ತೆಗೆದು ಇವತ್ತು ನಮಗೆ ನ್ಯಾಯ ಸಿಗಲಿಕ್ಕೆ ನೀವೆಲ್ಲ ನಮ್ಮ ರಾಜ್ಯದ ಮಾಧ್ಯಮದವರು ಸಹಕಾರ ಮಾಡಿದಿರಿ. ಅನ್ನದಾತರ ಪರವಾಗಿ ನಿಮ್ಮೆಲ್ಲರ ಕಾಲಿಗೆ ಬಿದ್ದು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇನ್ನು ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ನೀಡುವ ಸರ್ಕಾರದ ನಿರ್ಧಾರಕ್ಕೆ ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಯ ರೈತರು ವಿರೋಧ ವ್ಯಕ್ತಪಡಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ರಿಕವರಿ ಶೇಕಡಾ 10ರಷ್ಟು ಇದೆ. ಶೇಕಡಾ 11.25ರಷ್ಟು ಇಳುವರಿಗೆ 3,300 ರೂಪಾಯಿ ದರ ನಿಗದಿ ಮಾಡಿದ್ದಾರೆ. ಶೇಕಡಾ 10ರಷ್ಟು ಇಳುವರಿಗೆ ದರ ಎಷ್ಟೆಂದು ನಿಗದಿಯಾಗಿಲ್ಲ. ಗೊಂದಲ ಸರಿಪಡಿಸದೇ ಇದ್ರೆ ಹೋರಾಟ ಮುಂದುವರಿಸುತ್ತೇವೆ ಎಂದಿದ್ದಾರೆ. ಇತ ನಾವು ಬೇಡಿಕೆ ಇಟ್ಟಿದ್ದು 3,500 ರೂಪಾಯಿ. ಕಾರ್ಖಾನೆಯವರ ಕಡೆಯಿಂದಾಗಿ 3,500 ರೂಪಾಯಿ ಕೊಡಿಸಬೇಕು. ಸರ್ಕಾರ ಘೋಷಣೆ ಮಾಡಿದ ಹಣ ಸಾಲಲ್ಲ ಅಂತ ಬಾಗಲಕೋಟೆ ರೈತರು ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನಡೆಸಿದ ಸಭೆಯಲ್ಲಿ ಪ್ರತಿ 1 ಟನ್ ಕಬ್ಬಿಗೆ 3,300 ರೂಪಾಯಿ ನೀಡೋ ನಿರ್ಧಾರವನ್ನ ಸಕ್ಕರೆ ಕಾರ್ಖಾನೆ ಮಾಲೀಕರು ವಿರೋಧಿಸಿದ್ದಾರೆ. ಕಬ್ಬು ಬೆಳೆಗಾರರಿಗೆ ಟನ್ಗೆ 3,200 ರೂಪಾಯಿ ಜೊತೆಗೆ ಸರ್ಕಾರದಿಂದ 50 ರೂಪಾಯಿ, ಸಕ್ಕರೆ ಕಾರ್ಖಾನೆಗಳಿಂದ 50 ರೂಪಾಯಿ ನೀಡಬೇಕು. ಇದು ಒಟ್ಟು 3,300 ರೂಪಾಯಿ ಆಗುತ್ತೆ ಅಂತ ಸಿಎಂ ಸಭೆಯಲ್ಲಿ ಹೇಳಿದ್ರು. ಆದರೆ ಇದಕ್ಕೆ ಮಾಜಿ ಸಚಿವ ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕ ಆಗಿರೋ ಬಿಜೆಪಿ ನಾಯಕ ಮುರುಗೇಶ್ ನಿರಾಣಿ ನಿರಾಕರಿಸಿದ್ರು ಎನ್ನಲಾಗಿದೆ. 1 ಟನ್ ಕಬ್ಬಿಗೆ 3,300 ನೀಡೋ ನಿರ್ಧಾರಕ್ಕೆ ಮುರುಗೇಶ್ ನಿರಾಣಿ ಬೇಸರ ಹೊರಹಾಕಿದ್ರು. ರಾಜ್ಯ ಸರ್ಕಾರ ಕೇಳೋ ದರ ನೀಡಲು ಸಾಧ್ಯವಿಲ್ಲ ಅಂದ್ರು ಎನ್ನಲಾಗಿದೆ. ನಮ್ಮ ಕಾರ್ಖಾನೆ ನೀವೇ ತಗೊಂಡ್ಬಿಡಿ, ಆ ದರ ಕೊಡೋಕ್ಕಾಗಲ್ಲ ಎಂದ ನಿರಾಣಿಗೆ ನೀವು ಫ್ಯಾಕ್ಟರಿ ಬಂದ್ ಮಾಡಬೇಕಷ್ಟೇ ಅಂತ ಸಿಎಂ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ. ಈ ದರ ಕೊಟ್ರೆ ನಾನು ಮುಂದಿನ ಬಾರಿ MLA ಆಗಲ್ಲ ಅಂತ ನಿರಾಣಿ ಹೇಳಿದ್ದು. ಈ ವೇಳೆ ಮಧ್ಯಪ್ರವೇಶಿಸಿದ ಸಚಿವ ಸತೀಶ್ ಜಾರಕಿಹೊಳಿ ಹೆಚ್ಚುವರಿ 100 ರೂಪಾಯಿಯಲ್ಲಿ 50 ರೂಪಾಯಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಮತ್ತು 50 ರೂಪಾಯಿ ಸರ್ಕಾರ ಕೊಡುತ್ತೆ ಅಂದ್ರು. ಆದರೆ ಇದಕ್ಕೆ ಕಾರ್ಖಾನೆ ಮಾಲೀಕರು ವಿರೋಧಿಸಿದ್ದಾರೆ. ಈ ವಿರೋಧದ ನಡುವೆ ಇದೇ ಅಂತಿಮ ಅಂತ ಸಿಎಂ ಸಿದ್ದರಾಮಯ್ಯ ನಿರ್ಧಾರ ತಿಳಿಸಿದ್ದಾರೆ. ಮಣ್ಣಿನ ರಸ್ತೆಯಲ್ಲಿ ಸಾಗುತ್ತಿರೋ ನೂರಾರು ವಾಹನಗಳು, ರಸ್ತೆ ಪಕ್ಕದ ಹಳ್ಳದಲ್ಲೇ ಬೈಕ್ಗಳನ್ನು ಇಳಿಸಿ ಸಾಗುತ್ತಿರೋ ಸವಾರರು. ಜಗತ್ತಿನ ಪ್ರಸಿದ್ಧ ನಗರ, IT ಹಬ್ ಅಂತಾನೆ ಖ್ಯಾತಿ ಗಳಿಸಿರೋ ಬೆಂಗಳೂರಿನ ಹಾಳಾದ ರಸ್ತೆಯ ಈ ವಿಡಿಯೋ ಇದೀಗ ಕಪ್ಪು ಚುಕ್ಕೆ ತಂದಿದೆ. ಸೋಷಿಯಲ್ ಮೀಡಿಯಾದಲ್ಲಿ IT ಉದ್ಯೋಗಿ ಎಂದು ಹೇಳಿಕೊಂಡ ತಲ್ಲೂರು ನರೇಂದ್ರ ಎಂಬಾತ ಈ ವಿಡಿಯೋ ಹಂಚಿಕೊಂಡಿದ್ದು, ದಯವಿಟ್ಟು ಈ ರಸ್ತೆ ಸರಿಪಡಿಸಿ, ನಾನು ಈ ರಾಜ್ಯಕ್ಕೆ ತೆರಿಗೆ ಕಟ್ಟುತ್ತಿದ್ದೇನೆ ಅಂತ ಬರೆದುಕೊಂಡಿದ್ದಾರೆ. ನೀವು ಶಾಂತಿಯುತವಾಗಿ ನಿವೃತ್ತರಾಗೋದಿಲ್ಲ ಅಂತ ವಯನಾಡು ಸಂಸದೆ ಪ್ರಿಯಾಂಕಾ ಗಾಂಧಿ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರಾದ ಜ್ಞಾನೇಶ್ ಕುಮಾರ್ಗೆ ಎಚ್ಚರಿಕೆ ನೀಡಿದ್ದಾರೆ. ವಿವೇಕ್ ಜೋಶಿ. ಬಿಹಾರದ ರೇಗಾದಲ್ಲಿ ಚುನಾವಣಾ ರ್ಯಾಲಿಯನ್ನುದ್ದೇಶಿಸಿ ಭಾಷಣ ಮಾಡಿದ ಪ್ರಿಯಾಂಕಾ ಗಾಂಧಿ ಹರಿಯಾಣದಲ್ಲಿ ಮತಗಳನ್ನು ತಿರುಚಲಾಗಿದೆ ಎಂದು ಆರೋಪಿಸಿದ್ದಾರೆ. ಇದೇ ವೇಳೆ ನೀವು ಶಾಂತಿಯುತವಾಗಿ ನಿವೃತ್ತರಾಗೋದಿಲ್ಲ ಅಂತ ಜ್ಞಾನೇಶ್ ಕುಮಾರ್ ವಿರುದ್ಧ ಕಿಡಿಕಾರಿದ್ದಾರೆ. ಅಲ್ಲದೆ ಚುನಾವಣಾ ಆಯೋಗದ ಆಯುಕ್ತ SS ಸಂಧು ಮತ್ತು ವಿವೇಕ್ ಜೋಶಿ ಹೆಸರುಗಳನ್ನು ನೆನಪಿಟ್ಟುಕೊಳ್ಳುವಂತೆ ಹೆಸರುಗಳನ್ನು ಕೂಗಿ ಹೇಳಿದ್ದಾರೆ.
ಪ್ರಿಯಾಂಕಾ ಗಾಂಧಿ ಒಂದೊಂದೇ ಹೆಸರು ಹೇಳ್ತಿದ್ರೆ ನೆರೆದಿದ್ದ ಜನರು ಚೋರ್ ಹೇ ಅಂತ ಘೋಷಣೆ ಕೂಗಿದ್ದಾರೆ. कभी ज्ञानेश कुमार नाम सुना है? नहीं सुना होगा. कभी आपने एसएस सांधू का नाम सुना है? नहीं सुना होगा. कभी विवेक जोशी का नाम सुना है? नहीं सुना होगा, क्योंकि अपने पद और आयोग के पीछे छुपे हुए हैं. लेकिन यही है चुनाव आयोग के सबसे ऊंचे अधिकारी, जो इस देश के संविधान के साथ, इस देश के लोकतंत्र के साथ खिलवाड़ कर रहे हैं. याद कर लो इनके नाम मत भूलो. इनको पद के पीछे छुपने मत दो, इनको आयोग के पीछे छुपने मत दो. ये देश बहुत उदार है. सुन लीजिए तीनों, आप सोचते हो आप रिटायर कर लोगे, चैन का जीवन जियोगे इस तरह का घोटाला करके, तो याद रखो ये देश आपको नहीं भूलेगा. आज से हर सभा में मैं इनके नाम सुनाऊंगी और हर सभा में आपसे बुलवाऊंगी. बोलिए मेरे साथ, बोलिए जोर से, ज्ञानेश कुमार, एसएस सांधू, विवेक जोशी, और याद रखिए इनके नाम. ಜನಗಣಮನ ಬ್ರಿಟಿಷರ ಸ್ವಾಗತ ಗೀತೆ ಎಂದಿದ್ದ ಬಿಜೆಪಿಯ ಸಂಸದ ಕಾಗೇರಿ ವಿರುದ್ಧ ಸಚಿವ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ. ಅವರಿಗೆ ಜನಗಣಮನದ ಅರ್ಥ ಗೊತ್ತಿದೆಯಾ? ಬಿಜೆಪಿ ನಾಯಕರ ಬಾಯಲ್ಲಿ ಒಂದಾದರೂ ಅಭಿವೃದ್ಧಿ ಬಗ್ಗೆ ಮಾತು ಬಂದಿದೆಯಾ? ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವತ್ತಿನ ನಮ್ಮ ಪೂರ್ವಜರು ಒಂದೇ ಮಾತ್ರಮೂ ಇರಲಿ, ಜೊತೆಗೆ ಆ ಬ್ರಿಟಿಷ್ ಅಧಿಕಾರಿಯನ್ನ ಸ್ವಾಗತಿಸೋದಕ್ಕೆ ರಚನೆ ಮಾಡಿರುವಂತ ಜನಗಣಮನವೂ ಇರಲಿ ಅಂತ ಎರಡನ್ನೂ ನಮಗೆ ಸೇರಿಸಿ ನಾವು ಇವತ್ತು ಅದನ್ನು ಒಪ್ಪಿಕೊಂಡು ಅದನ್ನು ಪಾಲಿಸ್ತಾ ಇದ್ದೇವೆ. ಮೀನಿಂಗ್ ಗೊತ್ತಿದೆ ಜನಗಣಮನ ಅಂದ್ರೆ? ಕೇಳಿ ನೋಡಿ ಅವ್ರು, ಜನಗಣಮನ ಅಂದ್ರೆ ಏನನ್ನ ಗೀತಿ ಅವ್ರಿಗೆ ಏನೇನು ಮೀನಿಂಗ್ ಇದೆ? ನೀವೇ ಗೂಗಲ್ ಸರ್ಚ್ ಮಾಡಿ ನೋಡ್ಬಿಡ್ರಿ ಮೀನಿಂಗ್ ಏನಿದೆ ಅದರ. ಜನಗಣಮನ ಅಂದ್ರೆ ಏನು? ಅಧಿನಾಯಕ ಜಯ, ಭಾರತ ಭಾಗ್ಯ ವಿಧಾತ, ಪಂಜಾಬ್ ಸಿಂಧ್ ಗುಜರಾತ್, ಇದರ ಏನಿದೆ ಇವೆಲ್ಲ? ಏನಿವೆಲ್ಲ ಇದು ಅಂದ್ರೆ ಅರ್ಥ ಇವ್ರ ಐಡಿಯಾಲಜಿ ಬಿಟ್ರೆ ಏನಿಲ್ಲ. ಅದೇ ವಿಶ್ವೇಶ್ವರ ಕಾಗೇರಿ ಸಾಹೇಬ್ರಿಗೆ ನನಗೆ ಭಾಳ ಗೌರವ ಇದೆ. ಇವ್ರು 60 ವರ್ಷದಿಂದ ಅದೇ ಸ್ಕೂಲಾಗಿ ಚಡ್ಡಿ ಹಾಕೊಂಡು ಹಾಡುಗಳು ಆಡೋದಲ್ಲ. ಅವಾಗ ಯಾಕೆ ಆಡ್ಬೇಕಾಗಿತ್ತು? ಇವಾಗ ಯಾಕೆ ಕೇಳ್ಬೇಕಂತೆ? ಇಷ್ಟು ವರ್ಷ ಬಿಟ್ಕೊಂಡು ಇವಾಗ ಯಾಕೆ ಕೇಳ್ಬೇಕಂತ? ಇವೆಲ್ಲ ಪಿಕ್ಚರ್ ನಡೀತೈತೆ, ಇಂಥವೆಲ್ಲ ಹೇಳಿದ್ರೆ ಜಾಸ್ತಿ ಪಬ್ಲಿಸಿಟಿ ಸಿಗುತ್ತೆ ಅಂತ ಹೇಳೋದು ಬಿಟ್ಟರೆ ಬೇರೆ ಉದ್ದೇಶ ಏನಿದೆ? ಇನ್ನು ತಮ್ಮ ಹೇಳಿಕೆ ವಿವಾದ ಆಗ್ತಿದ್ದಂತೆ ಎಚ್ಚೆತ್ತ ಸಂಸದ ಕಾಗೇರಿ, ನನ್ನ ಒಂದು ಮಾತಿನಿಂದ ಜನಗಣಮನ ಗೀತೆ ವಿವಾದಕ್ಕೆ ಕಾರಣವಾಗಿದೆ. ನಾನು ಆಡಿದ ಮಾತನ್ನ ಈಗ ಮುಂದುವರಿಸುವುದಕ್ಕೆ ಹೋಗುವುದಿಲ್ಲ ಎಂದಿದ್ದಾರೆ. ನನ್ನ ಒಂದು ಮಾತಿನಿಂದ ಅದು ವಿವಾದಕ್ಕೆ ಎಡೆಯಾಗಿದೆ. ನಾನು ಅದನ್ನು ವಿವಾದ ಮಾಡೋದಕ್ಕೆ ಸಿದ್ಧನಿಲ್ಲ, ನಾನು ಅದನ್ನು ಮುಂದುವರಿಸೋದಕ್ಕೆ ಸಿದ್ಧನಿಲ್ಲ. ಬಂಕಿಂಚಂದ್ರ ಚಟರ್ಜಿ ಬರೆದ ವಂದೇ ಮಾತರಂ ಗೀತೆಗೆ 150 ವರ್ಷ ಹಿನ್ನೆಲೆಯಲ್ಲಿ ವರ್ಷಪೂರ್ತಿ ಅಭಿಯಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದ್ದಾರೆ. ದೆಹಲಿಯ ಇಂದಿರಾ ಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮೋದಿ ಗೀತೆಯ ಸ್ಮರಣಾರ್ಥ ಅಂಚೆ ಚೀಟಿ ಮತ್ತು ಸ್ಮರಣಾರ್ಥ ನಾಣ್ಯವನ್ನು ಬಿಡುಗಡೆ ಮಾಡಿದರು. ಇನ್ನು ದೇಶದ ಒಟ್ಟು 150 ಜಿಲ್ಲೆಗಳಲ್ಲಿ ಶುಕ್ರವಾರ ವಂದೇ ಮಾತರಂ ಗೀತೆಯನ್ನು ಸಾಮೂಹಿಕವಾಗಿ ಹಾಡಲಾಗಿದೆ. ಕರ್ನಾಟಕದ ಬೆಂಗಳೂರು, ಮೈಸೂರು, ಚಿತ್ರದುರ್ಗ, ಬಾಗಲಕೋಟೆ, ಗದಗ, ಕಲಬುರಗಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಸಾಮೂಹಿಕ ಗಾಯನ ಆಯೋಜಿಸಲಾಗಿತ್ತು.